ಅಡುಗೆ ಮಾಡಬೇಕಂದ್ರೆ ಬೋರ್ ಅನಿಸುತ್ತಾ, ಅಡುಗೆ ಮಾಡಿ ಮಾಡಿ ಅಯ್ಯೋ ಅನಿಸುತ್ತಾ, ಆ ಕಡೆ ನಿಮ್ದು ಮನೇಲಿ ಏನಾದರೂ ಹೋಮ್ ಥಿಯೇಟ್ರ್ ಇದ್ದರೆ ಅಥವಾ ಟಿ ವಿ ಇದ್ದರೆ ಜೋರಾಗಿ ವಾಲ್ಯೂಮ್ ಕೊಡಿ, ಸಾಂಗ್ ಅದ್ರ ಪಾಡಿಗೆ ಅದಾಡಲಿ. ಈ ಕಡೆ ನೀವು ಕಿಚನಲ್ಲಿ ಈ ರೀತಿ ಡ್ಯಾನ್ಸ್ ಮಾಡಿಕೊಂಡು ಅಡುಗೆ ಮಾಡಿ, ನಿಮಗೆ ಬೋರು ಆಗಲ್ಲ. ಈ ಕಡೆಗೆ ಡ್ಯಾನ್ಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಮತ್ತೆ ನೀವು ಅಡುಗೆ ಹಾಳು ಮಾಡಬೇಡಿ. ಅಡುಗೆ ಕಡೆಗೂ ಕಾನ್ಸಂಟ್ರೇಟ್ ಕೊಡಿ, ಡ್ಯಾನ್ಸ್ ಮಾಡೋದ್ರಲ್ಲಿ ನೀವು ಎಂಜಾಯ್ ಮಾಡೋದ್ರಲ್ಲೂ ಕಾನ್ಸಂಟ್ರೇಟ್ ಕೊಡಿ. ಓಕೆ, ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ಮಗಳಿಗೆ ವೆಯ್ಟ್ ಸ್ವಲ್ಪ ನನ್ನ ಮಗಳದ್ದು ಕಮ್ಮಿ ಇದ್ದಾಳೆಲ್ಲ, ನೋಡೋದಕ್ಕೆ ತುಂಬ ಸಣ್ಣ ಅನಿಸುತ್ತೆ, ಬಟ್ ಆಕ್ಟಿವ್ ಇದ್ದಾಳೆ, ಹೆಲ್ದಿ ಇದ್ದಾಳೆ ಅವಳು. ಆದರೂ ಸ್ವಲ್ಪ ನೋಡೋಕ್ಕೆ ದುಂಡುಂಡುಗೆ ಚಬ್ಬಿ ಆಗಿದ್ದರೆ ಮಕ್ಕಳು ತುಂಬ ಚೆನ್ನಾಗೇ ಅಲ್ವಾ, ನನಗೆ ಆ ಥರ ಮಕ್ಕಳು ತುಂಬ ಇಷ್ಟ. ಸೊ ಹಾಗಾಗಿ ನನ್ನ ಮಗಳಿಗೆ ಸ್ವಲ್ಪ ವೆಯ್ಟ್ಗೆಂದು ಒಂದು ಲಡ್ಡುನ ಮಾಡಿ, ಈ ಮುಂಚೆ ನಾನು ತುಂಬ ಸತಿ ಮಾಡಿದ್ದೀನಿ, ಬಟ್ ನಿಮ್ಮಲ್ಲಿ ಶೇರ್ ಮಾಡಿರಲಿಲ್ಲ. ಆದ್ರೂ ಈ ಸತಿ ನಾನು ಇವತ್ತು ಮಾಡ್ತಾ ಇದ್ದೀನಲ್ಲ, ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅನ್ನಿಸ್ತು. ಸೊ ಬನ್ನಿ, ನಿಮ್ಮ ಜೊತೆ ನಾನಿವತ್ತು ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದನ್ನು ಶೇರ್ ಮಾಡ್ತೀನಿ. ಹಾಗೇನೆ ನಾನು ಈ ಲಡ್ಡು ಆದಮೇಲೆ ನನ್ನ ಬ್ಲಾಗಲ್ಲಿ ನಿಮಗೆ ರಾಗಿ ಪೌಡರ್ ಅಂದರೆ ರಾಗಿ ಫ್ಲೋರು, ರಾಗಿ ಹಿಟ್ಟಿನಿಂದ ಯಾವ ರೀತಿ ಫೇಸ್ ಪ್ಯಾಕ್ ಮಾಡ್ಕೋಬೋದು, ಡಿ-ಟ್ಯಾನ್, ನಿಮ್ಗೆ ಏನಾದರೂ ಬಿಸಿಲಿಗೆ ಹೋಗಿ ಡಾರ್ಕ್ ಸರ್ಕಲ್ ಆಗಿದ್ರೆ, ಡಾರ್ಕ್ ಆಗಿದ್ರೆ, ಸ್ಕಿನ್ನ ಸ್ವಲ್ಪ ಡಲ್ ಅನಿಸಿದ್ರೆ ಪಡಪಡ ಅಂತ ಹೊಳೆಯೋ ಥರ ಯಾವ ರೀತಿ ಪ್ಯಾಕ್ ಮಾಡ್ಕೊಳ್ಳೋದು ಮನೇಲಿ, ಅದು ರಾಗಿ ಹಿಟ್ಟಲ್ಲಿ ಅಂತ ನಿಮ್ಗೆ ತೋರಿಸ್ತೀನಿ ನಾನು. ಸೊ ಮಿಸ್ ಮಾಡದೆ ಈ ಬ್ಲಾಗ್ನ ನೀವು ಕೊನೆವರೆಗೂ ನೋಡಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಬನ್ನಿ. ಫಸ್ಟು ಮೊದಲಿಗೆ ನಾನು ಈ ರೀತಿ ಒಂದು ಒಳ್ಳೆ ಚೆನ್ನಾಗಿರೋವಂಥ ಬಾಣಲಿನ ಇಟ್ಕೊತಿದ್ದೀನಿ. ಸುಮ್ಮನೆ ಓವರಾಗಿ ಮಾತಾಡಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ನಾನು ಈ ರೀತಿ ಹೇಳ್ತಿದ್ದೀನಿ. ಒಂದು ಬಾಣಲಿನ ಒಂದು ಸ್ಪ್ಯಾಚುಲೈಗೆ ಇಟ್ಕೊಂಡು ಸ್ವಲ್ಪ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ನನಗೆ ನೀವು ಯಾರಿದು ನಿವೇದಿತಾ ಗೌಡ, ಈ ಸೋನು ಗೌಡ ಅವ್ರ ಥರ ಎಲ್ಲ ನನಗೆ ಸ್ಟವ್ ಹಚ್ಚೋಕೆ ಬರಲ್ಲ ಅಂತ ಹ್ಯಾಕ್ಟ್ ಮಾಡೋದು, ಲೈಟ್ರು ಪಟ ಪಟ ಅನಿಸಿ ಅಯ್ಯೋ ಹತ್ತುತ್ತಾ ಇಲ್ಲ ಅನ್ನೋದು, ಆ ರೀತಿ ಎಲ್ಲ ನಾನು ಅನ್ನಲ್ಲ. ಸೊ ಜಸ್ಟ್ ನನ್ನ ಲೈಟರ್ನ ಏನಿಲ್ಲ, ಅವ್ರಿಗೆ ಏನಕ್ಕೆ ಸ್ಟವ್ವೇ ಹಚ್ಚೋಕೆ ಬರಲ್ವಂತೆ, ಜಸ್ಟ್ ಹಿಂಗೆ ಇಟ್ಕೊಂಡು ಹಿಂಗೆ ಅಂದರೆ ಸ್ಟವ್ ಹತ್ತುತ್ತಪ್ಪ, ಅದರಲ್ಲಿ ಏನು ಕಷ್ಟ. ಬನ್ನಿ ಯಾಕತ್ತಲ್ಲ ಸ್ಟವ್ ನೋಡೋಣ. ನೋಡಿ, ಒಂದೇ ಶಾರ್ಟಲ್ಲಿ ಸ್ಟವ್ ಹತ್ತಿತ್ತು. ಅಪ್ಪ, ಅವಳು ಸೋನು ಗೌಡ ಇದ್ದಾಳಲ್ಲ, ಅವಳದನ್ನೇನೆ ಬ್ಲಾಗ್ ನೋಡ್ತೀನಿ. ಒಂದು ಸ್ಟವ್ ಹಚ್ಚೋದಕ್ಕೆ 1 ತಾಸು ತಗೊಂಡಿದ್ದಾಳೆ ಅವಳು. ಅಯ್ಯೋ ನನಗೆ ಸ್ಟವ್ ಹಚ್ಚಕ್ಕೆ ಬರಲ್ಲ ಅನ್ನೋದೇನು, ಸ್ಟೈಲ್ ಮಾಡೋದೇನು, ಅಯ್ಯೋ ಜಸ್ಟ್ 1 ಶಾರ್ಟಲ್ಲಿ ನಾವೆಲ್ಲ ಸ್ಟವ್ ಹಚ್ಚುತ್ತೀವಿ, ಹೆಂಗೆ ನಾವು ಅಲ್ಲ. ಸರಿ, ಇವಾಗ ಸ್ಟವ್ ಹಚ್ಚಾಯಿತು. ಈಗ ಡ್ರೈ ಫ್ರೂಟ್ಸ್ನೆಲ್ಲ ನಾನು ರೋಸ್ಟ್ ಮಾಡ್ಕೋಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಏನೇನು ಡ್ರೈ ಫ್ರೂಟ್ಸ್ ತಗೋತಿದ್ದೀನಿ ಅಂದರೆ, ಕ್ಯಾಶು ತಗೋತಾ ಇದ್ದೀನಿ. ಓಪನ್ ಮಾಡಿ ಎಲ್ಲ ಬೌಲ್ಗೆ ಹಾಕೊಂಡು ತೋರಿಸ್ತೀನಿ. ಅಯ್ಯೋ ಪಟ ಅಂತ ಬೇಗ ಮಾಡೋಣ ಅಂದ್ಕೊಂಡ್ರೆ ಇದನ್ನ ಓಪನ್ ಮಾಡಿ ನೋಡ್ತೀನಿ, ಇದು ಪೂರ್ತಿ ಈ ರೀತಿ ಇದೆ. ಈಗ ಇದನ್ನ ಬಿಡಿಸ್ಬೇಕು. ಸೊ ನಾನು ವಿಡಿಯೋ ಪಾಸ್ ಮಾಡಿ ಇದನ್ನೆಲ್ಲ ಬಿಡಿಸ್ಕೋತೀನಿ, ಆಮೇಲೆ ನಿಮಿಸಿ. ಅಲ್ಲ, ನಿಜವಾಗ್ಲೂ ನನಗೊಂದು ಡೌಟು, ಈ ನಿವೇದಿತಾ ಗೌಡಂಗೂ ಸೋನು ಗೌಡಂಗೂ ನಿಜವಾಗ್ಲೂ ಸ್ಟವ್ ಹಚ್ಚೋದಕ್ಕೆ ಬರಲ್ವಾ? ನನಗೇನೋ ಡೌಟು. ಎಂತೆಂಥ ಚಿಕ್ಕ ಮಕ್ಕಳೇನೆ ಸ್ಟವ್ ಹಚ್ಚುತ್ತಾರಪ್ಪ ಒಂದೇ ಶಾರ್ಟಲ್ಲಿ ನಾನು ನೋಡಿರೋ ಪ್ರಕಾರ. ನಾವು ಕೂಡ 1 ಟೈಮ್ 2 ಟೈಮ್ ಅಮ್ಮ ಹಚ್ಚಿರೋದು ನೋಡ್ಬಿಟ್ಟೇನೆ ನಾವು ಕಲ್ತಿದ್ದು. ನಂಗೆ ಅವರಿಬ್ರಿಗೆ ಇನ್ನೂ ಇಷ್ಟು ದೊಡ್ಡರಾದ್ರೂ ಸ್ಟವ್ ಹಚ್ಚೋದಕ್ಕೆ ಏನಕ್ಕೆ ಬರಲ್ಲ ಅನ್ನೋದು ಒಂದು ಡೌಟ್ ಐತೆ. ಸೊ ಸರಿ, ಓಕೆ ಬಿಡಿ, ನಮ್ಗೇನಕ್ಕೆ ಬೇಕು, ದೊಡ್ಡವ್ರ ವಿಷಯ ಅಲ್ವಾ. ನಮ್ಮ ಪಾಡಿಗೆ ನಾವು ಇವಾಗ ನಮ್ಮ ಅಡುಗೆ ಏನಿದೆ ಅದನ್ನು ಮಾಡ್ಕೊಳ್ಳಿ. ನಾನು ಇವಾಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಬಾದಾಮ್ ತೊಗೊಂಡಿದ್ದೀನಿ, ಹಾಗೆಯೇ ಕ್ಯಾಶು ಅಂದರೆ ಗೋಡಂಬಿ ತೊಗೊಂಡಿದ್ದೀನಿ, ಮತ್ತು ಕಡಲೆ ಬೀಜ ಕೂಡ ತೊಗೊಂಡಿದ್ದೀನಿ. ಕಡಲೆ ಬೀಜ ಹೈ ಪ್ರೋಟೀನು, ಬಡವರ ಬಾದಾಮ್ ಅಂತಾರಲ್ವಾ. ಸೊ ನಾವು ಬಡವರಲ್ಲ, ಬಡವರು ಬಾದಾಮ್ ಯೂಸ್ ಮಾಡದೆ ಉಂಡೆ ಮಾಡೋದಕ್ಕಾಗುತ್ತಾ. ಸೊ ಬಡವರ ಬಾದಾಮ್, ಕಡಲೆ ಬೀಜ ಕೂಡ ತೊಗೊಂಡಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ಏನಿದು ವಾಲ್ನಟ್ಟಿಗೆ ನಿಜವಾಗ್ಲೂ ನನಗೆ ಕನ್ನಡದಾಗಿ ಸ್ಕೋಪ್ ಅಂತಲ್ಲ ಏನೋ ಅಲ್ಲ, ನಿಜವಾಗ್ಲೂ ಪ್ರಾಮಿಸ್ ನನಗೆ ಈ ವಾಲ್ನಟ್ಟಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಮದರ್ಸ್ ವೇರ್. ಪಿಸ್ತಾ ತೊಗೊಂಡಿದ್ದೀನಿ, ನಾನು ಬಾದಾಮ್ ತೊಗೊಂಡಿದ್ದೀನಿ, ಆಲ್ಮಂಡ್ ತೊಗೊಂಡಿದ್ದೀನಿ. ಓಕೆನಾ, 5 ಐಟಮ್ ನಾನು ಸದ್ಯಕ್ಕೆ ತೊಗೊಂಡಿದ್ದೀನಿ. ಈಗ ಇದಿಷ್ಟು ಬಾಣಲಿಯಲ್ಲಿ ಹೀಟ್ ಆಗಿದೆ ನೋಡಿ. ಈಗ ಇದಕ್ಕೆ ನಾನು ಹಾಕ್ಕೊಳ್ತೀನಿ. ಮೊದಲು ನಾನು ಈ ಥರ ಬಾದಾಮ್ ಹಾಕ್ಕೊತೀನಿ. ಇದು ಸ್ವಲ್ಪ ಲೇಟು ಹುರಿಯೋದಕ್ಕೆ, ಬೇರೆದೆಲ್ಲ ಪಟ ಅಂತ ಹುರಿದೋಗ್ಬಿಡುತ್ತೆ. ಸೊ ಬಾದಾಮು ಮತ್ತು ಕಡಲೆ ಬೀಜ, ಶೇಂಗಾ ಬೀಜನ ಹುರ್ಕೊಳ್ಳೋಣ ಮೊದಲು. ಇನ್ನೊಂದು ನಿಮಗೆ ಡೌಟ್ ಬರ್ಬೋದು, ನೀವು ತುಪ್ಪ ಹಾಕೊಂಡು ಹುರ್ಕೊಳ್ಳಲ್ವಾ ಅಂತ. ನಾನು ಹುರಿಯೋದಕ್ಕೆ, ರೋಸ್ಟ್ ಮಾಡೋದಕ್ಕೆಲ್ಲ ತುಪ್ಪ ಹಾಕೋಲ್ಲ. ತುಪ್ಪ ಹಾಕ್ತೀನಿ, ಬಟ್ ಈ ಉಂಡೆಗೆ, ಲಡ್ಡುಗೆ ಯಾವಾಗ ಹಾಕ್ತೀನಿ ಅಂತ ಅದೇ ಸೀಕ್ರೆಟ್ ನೋಡಿ. ಓಕೆನಾ, ಈಗ ಇದು ಬಾಣಲಿಗೆ ನಾನು ಹಾಕೋತೀನಿ. ನಿಮಗೆ ಕಾಣಿಸ್ತಿಲ್ಲ ಅನಿಸ್ಬೋದಲ್ವಾ, ಸ್ವಲ್ಪ ಕ್ಯಾಮ್ರಾ ಮುಂದೆ ಇಟ್ಕೋತೀನಿ, ಕ್ಯಾಮ್ರಾ ಅಲ್ಲ ಮೊಬೈಲ್ನ. ನೋಡಿ ಕಾಣಿಸ್ತಾ ಇರ್ಬೋದಲ್ವ ಇವಾಗ. ಇಲ್ಲಿ ನೋಡಿ ಬಾದಾಮನ್ನ ಇದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ತೆಗೆದ್ಬಿಟ್ಟು
ಸ್ವಲ್ಪ ಈ ರೀತಿ ಬೆಲ್ಲ ಕೂಡ ನಾನು ಪಾಕ ಮಾಡ್ಕೋತಿರೋದ್ರಿಂದ ಬೆಲ್ಲ ಇಟ್ಬಿಟ್ಟು ಸ್ಟವನ್ನು ಆನ್ ಮಾಡೋಣ. ಆಯಿತು, ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ, ಚೂರು ನೀರು ಹಾಕೊಳ್ಳೋಣ, ಜಾಸ್ತಿ ಹಾಕೊಳ್ಳೋದು ಬೇಡ. ಆಮೇಲೆ ಉಂಡೆ ಲಡ್ಡು ಹೋಗ್ಬಿಟ್ಟು ಕೇಸರಿ ಭಾತ್ ಆಗ್ಬಿಟ್ರೆ ಕಷ್ಟ. ಸೊ ಇಷ್ಟೇ, ಜಸ್ಟ್ ಅದು ಒಂದು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಬರೋ ಥರ. ಇದರಲ್ಲಿ ಹಾಫ್ ಗ್ಲಾಸ್ ಅಷ್ಟೇ ವಾಟರ್ ಹಾಕಿದ್ದೀನಿ ನಾನು. ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ. ತುಂಬ ಸ್ವೀಟಾಗಿದ್ರೂ ಹೆವಿ ಅನಿಸುತ್ತೆ ತಿನ್ನೋದಕ್ಕೆ. ಸೊ ದಟ್ ಈಗ ಇದನ್ನು ನಾನು ಬಿಸಿ ಮಾಡ್ಕೋತೀನಿ. ಈ ಕಡೆ ಬಿಸಿ ಅಂದರೆ ಪಾಕ ಮಾಡ್ಕೋತೀನಿ ಸ್ವಲ್ಪ. ಅಯ್ಯೋ ಸ್ವಲ್ಪ ಪಾಕ ಮಾಡ್ಕೋತೀನಿ. ಈಗ ಈ ಕಡೆ ರೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಕಡಲೆ ಬೀಜ ಮತ್ತು ಬಾದಾಮ್ ರೋಸ್ಟ್ ಆಗ್ತಾ ಇರಲಿ. ಅದು ಒಂದು ನಿಮಿಷ. ಸ್ವಲ್ಪ ಇದು ಬಿಸಿ ಆಗಿದೆ ಅಂದರೆ ರೋಸ್ಟ್ ಆಗ್ತಾ ಇದೆ. ಈಗ ಮಿಕ್ಕಿರೋ ಅಂಥದ್ದು ನಾನು ಏನು ವಾಲ್ನಟ್ಸ್ನ ಹಾಕೋತೀನಿ. ನೋಡಿ, ಇದಿಷ್ಟು ಡ್ರೈ ಫ್ರೂಟ್ಸ್ನ ನಾನು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಘಮ ಬರೋ ಥರ ಅದು ರೋಸ್ಟ್ ಮಾಡ್ಕೋಬೇಕು. ಏನು ಗೊತ್ತಾ, ಚೆನ್ನಾಗಿ ಸ್ವಲ್ಪ ಘಮ ಬರೋ ಥರ ರೋಸ್ಟ್ ಮಾಡಿಕೊಂಡ್ರೆ ನಮಗೆ ತಿನ್ನಬೇಕಾದ್ರೆ ಒಂಥರ ಏನೋ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಗರಂ ಗರಂ ಅನ್ನೋ ಥರ ಒಂಥರ ಅದ್ರ ಫ್ಲೇವರು. ಸೊ ದಟ್ ಹಂಗಾಗಿ ಈ ಕಡೆ ಇದನ್ನು ಕೂಡ ಬೆಲ್ಲ ಪಾಕನ ಸ್ವಲ್ಪ ರೆಡಿ ಮಾಡ್ಕೊಂಬಿಡೋಣ. ನೀವು ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಊಟ ತಿಂತಿಲ್ಲ ಸರಿಯಾಗಿ ಅಂದರೆ ಅವರಿಗೆ ಸ್ವಲ್ಪ ಅವ್ರ ಬಾಡಿಲಿ ಅವ್ರಿಗೆ ಊಟದಲ್ಲಿ ಏನಾದರೂ ಸ್ವಲ್ಪ ಕೊರತೆ ಆಯಿತು ಅಂದರೆ ಅವರು ಚೆನ್ನಾಗಿ ಊಟ ತಿನ್ಕೊಂಡಿದ್ರೆ ಮೊಸರು ಎಲ್ಲ ಈ ಥರ ಅನ್ನ ಎಲ್ಲ ತುಪ್ಪ ಎಲ್ಲ ಚೆನ್ನಾಗಿ ಟೈಮ್ ಟು ಟೈಮ್ ತಿನ್ಕೊಂಡಿದ್ರೆ ಸ್ವಲ್ಪ ಚೆನ್ನಾಗಿರ್ತಾರೆ ದಪ್ಪಕ್ಕೆ ಎಲ್ಲ. ನನ್ನ ಮಗಳು ಊಟ ಸ್ವಲ್ಪ ಕಮ್ಮಿ ಮಾಡ್ತಾಳೆ, ಹಾಗಾಗಿ ನಾನು ಈ ರೀತಿ ಎನ್ಶೂರ್ ಕೂಡ ನಾನು ಅವಳಿಗೆ ಕೊಡ್ತಾ ಇದ್ದೀನಿ. ಎನ್ಶೂರ್ ಅಲ್ಲ, ಸಾರಿ, ಏನು ಪೀಡಿಯಾಶೂರ್ ಕೂಡ ನಾನು ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಸಮಾಧಾನಕ್ಕೆ ಸ್ವಲ್ಪ ಅವಳು ಸಣ್ಣ ಇದ್ದಾಳೆ ಅನ್ನೋ ಫೀಲ್ ಇರುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಡ್ತಾ ಇದ್ದೀನಿ ಅವಳಿಗೆ ಸ್ನ್ಯಾಕ್ಸ್ ಟೈಮಲ್ಲಿ, ಈವ್ನಿಂಗ್ ಟೈಮಲ್ಲಿ, ಇನ್ ಬಿಟ್ವೀನ್ ಊಟ ಅವಳಿಗೆ ಕೊಡೋದ್ರಲ್ಲಿ ಮಧ್ಯದಲ್ಲಿ ಒಂದೊಂದು ಟೈಮು ಈ ಥರ ಡ್ರೈ ಫ್ರೂಟ್ಸ್ದು ಎಲ್ಲ ಕೊಡೋಣ, ಪ್ರೋಟೀನ್, ಅಟ್ಲೀಸ್ಟ್ ಪ್ರೋಟೀನ್ ಥರ ಅಂತ ಹೇಳಿ. ಕೈ ಈ ಥರ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಒಂದೊಂದು ಸುಟ್ಟೋಗ್ಬಿಡುತ್ತೆ, ಬ್ಲಾಕ್ ಆಗಿಬಿಡುತ್ತೆ. ಅದು ಒಂಥರ ಫ್ಲೇವರ್, ವರ್ಸ್ಟ್ ಫ್ಲೇವರ್ ಬರುತ್ತೆ, ಕಹಿ ಎಲ್ಲ ಬಂದ್ಬಿಡುತ್ತೆ. ಸೊ ಈ ರೀತಿ ಬಿಡದೇನೆ ಕೈ ಆಡಿಸ್ತಾನೆ ಇರಬೇಕು. ಹುರ್ಕೊಂಡು ಆಯಿತು. ಈಗ ಇದನ್ನು ನಾನು ಇದಕ್ಕೆ ಹಾಕೋತೀನಿ. ಈಗ ಅಷ್ಟರಲ್ಲಿ ಅಮ್ಮ ಸುಡ್ತಾ ಐತೆ. ಅಷ್ಟರಲ್ಲಿ ಈಗ ಇದು ಹಿಡ್ಕೊಳ್ಳೋದು ಸ್ಟೀಲ್ದೇನೆ ಸ್ವಲ್ಪ ಈ ಕೆಳಗೆಲ್ಲ ಸುಡ್ತಾ ಇದೆ, ಹಿಂಗೆ ಹಿಡ್ಕೋಬೇಕು. ಈಗ ಇದನ್ನು ನಾನು ಕ್ಲೀನ್ ಮಾಡ್ಕೊತೀನಿ, ಇದರಲ್ಲೇ ಮಾಡೋಣ ಅಂತ ಪ್ಲಾನು. ಸೊ ಹಾಗಾಗಿ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ. ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಅಲ್ಲ. ಈಗ ಇದೇನು ಹುರ್ಕೊಂಡಿದ್ದಿದೆಯಲ್ಲ ಮಿಕ್ಸಿ ಜಾರಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಾನು 2 ಏಲಕ್ಕಿ ಹಾಕ್ತಾ ಇದ್ದೀನಿ. ಇದು ಜಸ್ಟ್ ಫ್ಲೇವರ್ಗೆ, ಏಲಕ್ಕಿ ಫ್ಲೇವರ್ ಬರಲಿ ಅಂತ, ಸ್ಮೆಲ್ ಅಲ್ಲ, ವಾಸನೆ, ಘಮ ಫ್ಲೇವರ್ ಬರಲಿ ಅಂತ. ಸೊ 2 ಏಲಕ್ಕಿ ಮತ್ತು ಹಾಗೇನೆ ನಾವು ಏನು ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳೋಣ. ಈಗ ಇದನ್ನ ನಾನು ಸ್ವಲ್ಪ ಅಂದರೆ ತುಂಬ ನೈಸ್ ಪೌಡರ್ ಆ ರೀತಿ ಮಾಡ್ಕೊಳಲ್ಲ, ಯಾಕಂದರೆ ನನ್ನ ಮಗಳಿಗೆ ಆಲ್ರೆಡಿ ಹಲ್ಲು ಬಂದಿದೆ. ಸೊ ತುಂಬ ನಿಮ್ಮ ಮಕ್ಕಳು ಇನ್ನೂ 1 ಇಯರ್ ಅಷ್ಟು ಇದೆ, 1 ಇಯರ್ 2 ಮಂತ್ 3 ಮಂತ್ ಆ ರೀತಿ ಇನ್ನೂ ಹಲ್ಲು ಚೆನ್ನಾಗಿ ಬಂದಿಲ್ಲ, ಸ್ವಲ್ಪ ಡೈಜೆಸ್ಟ್ ಪ್ರಾಬ್ಲಮ್ ಇದೆ ಅಂದರೆ ಇದು ಸಾಫ್ಟಾಗಿ ನೀವು ಗ್ರೈಂಡ್ ಮಾಡ್ಕೋಬೋದು. ಸೊ ನನ್ನ ಮಗಳು ಅಷ್ಟೊಂದೇನೋ ಚಿಕ್ಕ ಮಗು ಅಲ್ವಲ್ಲ, ಹಳೆ 2 ಇಯರ್ಸ್ ಆಗ್ತಾ ಬಂತು. ಸೊ ನಾನು ಇದನ್ನು ಸ್ವಲ್ಪ ತರಿ ಅಂತ, ತೀರಾ ತರಿ ಅಲ್ಲ, ತೀರಾ ನುಣ್ಣಗೂ ಅಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡ್ಕೊಂಡು ತೋರಿಸ್ತೀನಿ ಬನ್ನಿ. ನೋಡಿ ಇದು ಗ್ರೈಂಡ್ ಆಯಿತು, ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ನೈಸ್ ಪೌಡರ್ ಕೂಡ ಇಲ್ಲ, ಇದು ಸ್ವಲ್ಪ ಓಕೆ. ಏಲಕ್ಕಿ ಗಮ್ ಅಂತ ಇದೆ. ಹಾಗೆಯೇ ಇದು ಡ್ರೈ ಫ್ರೂಟ್ಸ್ದು ನಿಮಗೆ ಗೊತ್ತಲ್ಲ, ಅದು ಎಷ್ಟು ಚೆನ್ನಾಗಿ ಬರುತ್ತೆ ಫ್ಲೇವರ್ ಒಂಥರ, ಅದು ಹುರಿದಿರೋದನ್ನ ಗ್ರೈಂಡ್ ಮಾಡಿದ್ಮೇಲೆ ಸಖತ್ ಘಮ ಅಂತಿದೆ. ಈಗ ಇದನ್ನ ನಾನು ಈ ಬಾಣಲಿಗೆ ಹಾಕೋತೀನಿ, ಬಗ್ಗಿಸ್ಕೋತೀನಿ ಬಾಣಲಿಗೆ. ಆ ಕಡೆ ಪಾಕ ಹಾಕಿದೆ, ಅದು ಪಾಕ ಸ್ವಲ್ಪ ನಾವು ಸೋಸ್ಕೋಬೇಕಲ್ವ, ಸ್ವಲ್ಪ ಈಗ ಇದನ್ನ ಬಾಣಲಿಗೆ ಹಾಕೋತೀನಿ. ನೋಡಿ ಈಗ ನಾನು ಈ ಬಾಣಲಿಗೆ ಇದನ್ನ ಹಾಕೋತೀನಿ. ನೋಡಿ ಹೀಗಿದೆ ಇದು.
ಈಗಿದ್ದು ತಣ್ಣಗಾಗಕ್ಕೆ ನಾನು ಇಡ್ತೀನಿ, ಹೊರಗಿಡೋಣ ಬನ್ನಿ. ಈಗ ಇಲ್ಲಿ ಇದು ಹೀಗಿದೆ. ಈಗ ಇದಕ್ಕೆ ನಾನು ಪಾಕನ ಸೋಸ್ಕೋತೀನಿ. ನಾನು ಇಲ್ಲಿ ನೋಡ್ಬೋದು, ಕಾಣಿಸ್ತಿದೆ ಅಲ್ವಾ ಪಾಕ ಇಷ್ಟಿದೆ ನೋಡಿ. ಈಗ ಇಷ್ಟನ್ನು ಹೀಗಿದಕ್ಕೆ ನಾನು ಇದು ಬಿಸಿ ಇದ್ದಂಕಲೇ ಒಂದು 2 ಸ್ಪೂನಷ್ಟು ತುಪ್ಪ ಜಾಸ್ತಿ ಹಾಕ್ಕೊಂಡ್ರೂ ಜಾಸ್ತಿ ತಿನ್ನೋದಕ್ಕಾಗಲ್ಲ. ಸೊ ತುಪ್ಪದ್ದು, ಏಲಕ್ಕಿದು, ಹಾಗೆಯೇ ಬೆಲ್ಲದ ಪಾಕದ್ದು, ಹಾಗೆ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿದ್ದೀವಲ್ಲ ಅದು ಎಲ್ಲ ಸೇರಿ ಘಮ ಘಮ ನನಗೆ ಈಗಲೇ ತಿನ್ಬಿಡೋಣ ಅನ್ನಿಸ್ತಾ ಇದೆ. ಸೊ ಇದು ಆಲ್ಮೋಸ್ಟ್ ಆಯಿತು. ಈಗಿದ್ದನ್ನು ನಾನು ಉಂಡೆ ಕಟ್ಕೋತೀನಿ. ಪ್ಲೇಟ್ ಇದೆ, ಈ ರೀತಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ರೆ ಅದು ಅಂಟಲ್ಲ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ತಗೊಂಡು ಈ ರೀತಿ ಈಗ ಇದಿಷ್ಟು ನಾನು ಉಂಡೆ ಮಾಡ್ಕೋತೀನಿ. ಇದಿಷ್ಟು ಪೂರ್ತಿ ಕಟ್ಟಿ ಒಂದಿಷ್ಟು ಆಗಿದೆ ನೋಡಿ. ಹೇಗಿದೆ ಭವಿಷ್ಯಂಗೆ ತಿನ್ನಿಸಿ ನಾನು ಟೇಸ್ಟ್ ಹೇಗಿತ್ತಂತ ಹೇಳ್ತೀನಿ. ಟೇಸ್ಟ್ ಅಂತೂ ಯಾಕೆ ನಾನೇ ತಿಂದು ಹೇಳ್ತೀನಿ ಫಸ್ಟ್. ಯಮ್ಮಿ ಯಮ್ಮಿ, ಸಕ್ಕದಾಗಿದೆ. ಆ ಕಾಜು ಅಪ್ಪಕಾಯಿ ಚಂದ್ರ ಥರ ಹೇಳ್ಬೇಕಂದ್ರೆ ನನಗೆ ಬರಲ್ಲ, ಜಸ್ಟ್ ಟ್ರೈ ಮಾಡಿದೆ. ಒಮ್ಮೆ ನಿಮ್ಮ ಮಕ್ಕಳಿರೋ ಮನೇಲಿ ಈ ರೀತಿ ಮಾಡಿಟ್ಕೊಂಡ್ರೆ ತುಂಬಾ ಒಂದು ಒಳ್ಳೆಯದು. ಸೊ ಹುಷಾರಿಲ್ಲದೆ ಇರೋವಾಗ ಮಕ್ಕಳಿಗೆಲ್ಲ ಈ ರೀತಿ ಒಂದೊಂದು ಉಂಡೆ ಕೊಡೋದ್ರಿಂದ ಸ್ವಲ್ಪ ಅವರಿಗೆ ಸ್ಟ್ರೆಂತ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ. ಸೊ ಹೇಗಿತ್ತು, ನೀವು ಕೂಡ ಮಾಡಿ ಟ್ರೈ ನೋಡಿ. ಈಗ ನಾನು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.